ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಸವಾಲಾಗಿ ಸ್ವೀಕರಿಸಿ ಮೂಲೆ ಮೂಲೆಯಲ್ಲಿಯೂ ಪಕ್ಷ ಬಲವರ್ತನೆಗೆ ಶಕ್ತಿ ಮೀರಿ ಕೆಲಸಕ್ಕೆ ಕಾರ್ಯಕರ್ತರು ಕೈ ಜೋಡಿಸಬೇಕು ಎಂದು ಜೆಡಿಎಸ್ನ ನೂತನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಕರೆ ನೀಡಿದರು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ನೀರಾವರಿ ಕ್ಷೇತ್ರ, ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಪಡಿಸಿ ಕೊಡುಗೆ ನೀಡಿದ್ದಾರೆ. ಈ ದಿಸೆಯಲ್ಲಿ ಪಕ್ಷದ ಅಸ್ತಿತ್ವವಿದೆ ಎಂದರು. ಹಾಗೂ ದೇವೇಗೌಡ ಅಪ್ಪಾಜಿಯವರ ಮೇಲೆ ಇಟ್ಟಂತ ಪ್ರೀತಿ ಮತ್ತು ನಮ್ಮ ಮೇಲೆ ಕೂಡ ತಾವು ನಮ್ಮ ಮೂರು ಜನರ ಮೇಲೆ ಕೂಡ ಇವತ್ತು ಇಟ್ಟಂತ ನಿಮ್ಮ ಈ ಪ್ರೀತಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಪಕ್ಷ ಒಂದು ಜವಾಬ್ದಾರಿತವಾದಂಥ ಸ್ಥಾನ ನಮ್ಮನ್ನ ಕೊಟ್ಟಿದೆ. ವಿಶೇಷವಾಗಿ ಇದರಲ್ಲಿ ಈ ಭಾಗದಲ್ಲಿ ಇವತ್ತು ಮೊನ್ನೆ ತಾನೇ ಚುನಾವಣೆಯಲ್ಲಿ ಕೇವಲ ಅಲ್ಪ ಮತಗಳಿಂದ ಮಾತ್ರ ದೇವೇಗೌಡರ ನೇತೃತ್ವ ಕೆಲಸವನ್ನು ಮೆಚ್ಚಿ ನಮ್ಮ ಜೋರಿಗೆಯಲ್ಲಿ ಇವತ್ತು ಏನು ಸ್ವಲ್ಪ ಮತಗಳಿಂದ ಇವತ್ತು ನಾವು ಸೋಲನ್ನ ಕಂಡಿದ್ದೀವಿ. ಜೆಡಿಎಸ್ ಪಕ್ಷ ಎಲ್ಲಿದೆ ಎಂಬುದೊಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ಈಗ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸವಾಲ ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆ ಮೂಲೆ ಮೂಲೆಗಳಲ್ಲಿ ನಾವು ಮತ್ತು ದೊಡ್ಡಗೌಡರು, ನಾಟಿಕರವರು ಎಲ್ಲರೂ ಸೇರಿ ಪೂರ ನಮ್ಮ ಪಕ್ಷದ ತಂಡ ಯಾರು ಕೂಡ ಅನ್ನತೆ ಬಯಸಿದೆ. ನಾವು ಯಾರು ಅಧ್ಯಕ್ಷರಿದ್ದೇವೆ ಅಂತ ನಾವು ಜಂಬ ಪಡ್ಕೊತಾ ಇಲ್ಲ. ನಾವೊಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಕಾರ್ಯಕರ್ತನಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನ ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆ ಆಗಿರ್ಬೋದು, ನೀರಾವರಿ ಸಮಸ್ಯೆ ಆಗಿರ್ಬೋದು. ಇವತ್ತು ಬಹಳಷ್ಟು ಜನರಿಗೆ ಹೊಟ್ಟೆಗೆ ಊಟನೂ ಕೂಡ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಪೇಪರಲ್ಲೂ ಕೂಡ ನಾವು ನೋಡಿದ್ವಿ. ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನೌಕರಿಗಾಗಿ ಹೋದಂಥವ್ರ ಅಪ್ಪ ಮಗ ಅವರಿಗೆ ನೌಕರಿಯನ್ನ ಸಿಗದ ಕಾರಣಕ್ಕಾಗಿ ರೈಲ್ವೆ ಮುಖಾಂತರ ಹೋಗ್ಬೇಕಾದ್ರೆ ಟಿಕೆಟಿಗೆ ದುಡ್ಡು ಕೂಡ ಇರಲಿಲ್ಲ. ಅಂಥವರು ಪ್ರಯಾಣ ಮಾಡುವಾಗ ಅವ್ರಿಗೆ ಕೆಳಗಡೆ ಇಳಿಸ್ತಾರೆ. ಇಳಿಸಿದಾಗ 3 ದಿನ ಅವ್ರಿಗೆ ಊಟ ಸಿಗದ ಕಾರಣಕ್ಕಾಗಿ ಮಗ ಆತ್ಮಹತ್ಯೆ ಮಾಡ್ಕೊತಾನೆ. ಇದು ಪತ್ರಿಕೆಯಲ್ಲಿ ಬರ್ತಿತ್ತು, 5ನೇ ತಾರೀಕು ಪತ್ರಿಕೆ. ಯಾಕೆ ಮಾತಾಡ್ತಾ ಇದ್ರೆ ಅಂದ್ರೆ ನಮ್ಮ ನಾಯಕರ ಬಗ್ಗೆ ಬಹಳ ಓದಬೇಕಾದ್ರೆ ಕಣ್ಣೀರು ಬರ್ತಾ ಇದೆ ಅಂತಂದ್ರೆ ಕುಮಾರಸ್ವಾಮಿ. ಇಂಥವರ ವಿಷಯಗಳನ್ನು ಅನೇಕ ಸಮಸ್ಯೆಗಳು ಇವತ್ತು ನಾವು ಬಗೆಹರಿಸಬೇಕಾಗಿದೆ. ಕೇವಲ ಪಕ್ಷ ಬೆಳೆಸೋದು ಒಂದ್ ಕಡೆ ಇದ್ರೆ, ಇವತ್ತು 5 ಗ್ಯಾರಂಟಿ ಮುಖಾಂತರ ಇವತ್ತು ಎಲ್ಲರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಎಲ್ಲರ ಮನೆಗೆ ದುಡ್ಡು ಸಿಗ್ತಾ ಇದೆ ಅಂತ ಇದೆ ಇವತ್ತು ಇಂಥ ಸರ್ಕಾರ ಹೇಳ್ತಾ ಇದೆ. ಅದೊಂದು ಉದಾಹರಣೆ ಮೂಲಕ ಪತ್ರಿಕೆ 5ನೇ ತಾರೀಕು ವಿಜಯವಾಣಿ ಪತ್ರಿಕೆಯಲ್ಲಿ 5ನೇ ತಾರೀಕಲ್ಲಿ ಬಂದಿದ್ದು ನೋಡಿದ್ರೆ ಬಹಳ ದುಃಖ ಆಗ್ತದೆ. ಇನ್ನೂ ಕೂಡ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಆದ ಕಾರಣ ನಾವೆಲ್ಲರೂ ಇವತ್ತು ಪ್ರತಿಯೊಂದು ಸಮಸ್ಯೆ ತಾವೆಲ್ಲರೂ ಹಿಂದೆ ಯಾವ ಥರ ಜನತಾದಳ ಪಕ್ಷಕ್ಕಾಗಿ ದುಡಿದಿದ್ದೀವಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದ್ರೆ ಅದು ಕೇವಲ ದೇವೇಗೌಡರು, ಕೇವಲ ಜನತಾದಳ ಪಕ್ಷ. ಇವೆಲ್ಲ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ತೊಂದರೆಗಳು, ವಿಷಯಗಳು ಇದೆ, ಅವೆಲ್ಲ ನಮ್ಮ ಮುಂದೆ ಇರಬೇಕು. ನಾವು ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಕಾಲನಿಗಳಲ್ಲಿ ಯಾವುದೇ ಒಂದು ಊರಲ್ಲಿ ಸಮಸ್ಯೆ ಇದ್ರೂ ಕೂಡ ನಿರ್ಭಯವಾಗಿ ಇವತ್ತು ಜನತಾದಳ ಪಕ್ಷ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ ಎಂಬ ಮಾತನ್ನ ಹೇಳಲು ವ್ಯಕ್ತಪಡಿಸ್ತಾ ಇದ್ದೀವಿ. ಆದ ಕಾರಣ ತಮ್ಮೆಲ್ಲರಿಗೂ ಕಳಕಳಿ ಬಂದು ಬೆಳಗಿನ ಜಾವ ಇವತ್ತು ನಾವೇ ಅನ್ಕೊಂಡಿಲ್ಲ ಇಂಥ ಒಂದು ಸ್ವಾಗತ ನಮಗೆ ಸಿಗುತ್ತೆ. ಇದು ಅಭಿನಂದನೆ ಅಲ್ಲ, ಇದು ನಿಮ್ಮ ಪ್ರೀತಿಯ ಒಂದು ಭಿಕ್ಷೆ ಎಂಬ ಮಾತನ್ನು ನಾವು ಹೇಳಲು ಬಯಸ್ತಾ ಇದ್ದೀವಿ. ಇಂಥ ಒಂದು ಸ್ವಾಗತ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದುಕಿಟ್ಟು ಇವತ್ತು ನಮ್ಮ ಪಕ್ಷದ ಮೇಲೆ ಪ್ರೀತಿ, ನಮ್ಮ ಮೇಲೆ ಪ್ರೀತಿ, ಏನೋ ಒಂದು ಕಾರ್ಯ ಇವತ್ತು ಕೇವಲ
ರಾಷ್ಟ್ರೀಯ ಪಕ್ಷಗಳನ್ನೇ ಆಳ್ತಾ ಇವೆ. ಇವತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಮೇಲೆ ಬರಬೇಕು. ನಾವೆಲ್ಲರೂ ದುಡಿಯೋಣ, ಪಕ್ಷ ಸಂಘಟನೆ ಮಾಡೋಣ. ಏನಿದು ಅಂತ ತಾವೆಲ್ಲರೂ ಛಲವನ್ನ ತಗೋಬೇಕಾಗತ್ತೆ. ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರು. ಇನ್ನು ಇದೇ ವೇಳೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮಾತನಾಡಿ, ಪ್ರತಿ ತಿಂಗಳಿನಲ್ಲಿ ಪ್ರತಿ ತಾಲೂಕಿಗೊಂದು ಭೇಟಿ ನೀಡಿ ಪಕ್ಷ ಸಂಘಟಿಸೋಣ. ಬಿಜೆಪಿಯೊಂದಿಗೆ ಮೈತ್ರಿಯಿಂದಾಗಿ ಅಲ್ಪಸಂಖ್ಯಾತರು, ಒಬಿಸಿ ವರ್ಗದವರು ಪಕ್ಷದಿಂದ ದೂರ ಉಳಿಯುವ ಪ್ರಶ್ನೆ ಇಲ್ಲ ಎಂದರು. ಏನು ಈ ರಾಜ್ಯದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಮೊದಲ ಬಾರಿಗೆ ಕೋರ್ ಕಮಿಟಿ ರಚನೆ ಮಾಡಿ ಇಡೀ ನಮ್ಮ ಭಾಗದಲ್ಲಿ ಪುನಶ್ಚೇತನ ಪರ್ವವನ್ನು ಮಾಡುವ ಮುಖಾಂತರ ಪಕ್ಷದ ಪುನಶ್ಚೇತನಗೊಳಿಸಲು ಕಾರ್ಯಕ್ರಮ ಮಾಡುವ ಜೊತೆಗೆ ಇವತ್ತು ಹೊಸ ರಾಜ್ಯದ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅಣ್ಣವರು ಏನು ನಮಗೆ ಕಾರ್ಯಾಧ್ಯಕ್ಷರನ್ನಾಗಿ ಶಿವಕುಮಾರ್ ಅವರಿಗೆ, ಬಾಲಾಜಿ ಅವರಿಗೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹಿಂದಿನಲ್ಲೂ ಕೂಡ ನಾವು ಜನತಾ ಪರಿವಾರದಲ್ಲಿ ನಮ್ಮ ತಂದೆಯವರು ಕೂಡ ಜಿಲ್ಲಾಧ್ಯಕ್ಷರಾಗಿ 96ರಲ್ಲಿ ಏನಾದರೂ ಈ ಪಕ್ಷದ ಕಚೇರಿ ಅವರ ಒಂದು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲೇ ಅಡಿಗಲು ಸಂವಾದ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಾವು ಎಂದೂ ಮರೆಯುವಂತಿಲ್ಲ. ಇವತ್ತು ಮತ್ತೆ ನಾವು ಜೆಡಿಎಸ್ ಪಕ್ಷಕ್ಕೆ ಬಂದು ಸ್ಪರ್ಧೆ ಮಾಡಿ ನಾವು ಸೋತಿರಬಹುದು ಕಡಿಮೆ ಮಾಡೋದ್ರಿಂದ. ಆದರೂ ಕೂಡ ಜಿಲ್ಲೆಯಲ್ಲಿ ಹಿಂದೆ ಯಾವ ರೀತಿ ಜನತಾದಳ ಕಲಬುರಗಿ ಜಿಲ್ಲೆಯಲ್ಲಿ ಅಖಂಡ ಕಲಬುರಗಿ ಜಿಲ್ಲೆ ಜಾಗತೀರ ಕಲಬುರಗಿ, ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ರಾಜ್ಯ ನಾಯಕರ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನತೆಯನ್ನು, ಹಿಂದಿನ ಎಲ್ಲ ಹಳೆಯ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಧ್ವಜವನ್ನು ಆರಿಸುವ ಮುಖಾಂತರ ಪ್ರಾಮಾಣಿಕ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ರೈತರಿಗಾಗಿ ಯಾವುದಾದ್ರೂ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದ ನಾಡಿನ ರೈತರಿಗೆ ಸಾಲವನ್ನು ಮನ್ನಾ ಮಾಡಿ ಈ ಭಾಗದ ನೀರಾವರಿ ಕೃಷ್ಣ ಭಾಗ್ಯದಲ್ಲಿ ನೀರಾವರಿ ಯೋಜನೆಯನ್ನು ತರುವುದರ ಮುಖಾಂತರ ಇವತ್ತು ನಮ್ಮ ಜೆಡಿಎಸ್ ಸರ್ಕಾರ ಇಲ್ಲೇ ಕೆಲಸ ಮಾಡಿದೆ. ಈ ಬಾರಿ ಇಡೀ ದೇಶದಲ್ಲಿ ಮೊನ್ನೆ ನೋಡಿದ ಜನವರಿ 22ನೇ ತಾರೀಕಿನ ದಿವಸ ದೇಶ ಅಷ್ಟೇ ಇಡೀ ವಿಶ್ವದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಅದೇ ಥರ ನಮ್ಮ ಜಿಲ್ಲೆಗೆ ದೇಶಕ್ಕೆ ಯಾವ ರೀತಿ ಬಾಲರಾಮನ ಮೂರ್ತಿ ಸ್ಥಾಪನೆ ಮಾಡಿದರು, ಕಲಬುರಗಿ ಜಿಲ್ಲೆಗೆ ಬಾಲರಾಜನ ಅಧ್ಯಕ್ಷರನ್ನು ಮಾಡಿ ನಮ್ಮ ಜಿಲ್ಲೆಯ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥದಕ್ಕೆ ಒಂದು ನಾಯಕರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಟಕರು ಹೇಳಿದರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ದೂರ ಉಳಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದುಳಿದ ದಲಿತರು, ಅಲ್ಪಸಂಖ್ಯಾತರು ದೂರ ಉಳಿಯುವಂಥ ಪ್ರಶ್ನೆಯನ್ನ ಜಾತ್ಯತೀತ ಜನತಾದಳ ಸಿದ್ಧಾಂತವನ್ನ ನಮ್ಮ ಪಕ್ಷ ಯಾವತ್ತೂ ಮರೆಯುವುದಿಲ್ಲ, ನಿಮ್ಮ ಜೊತೆ ಯಾವತ್ತೂ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ನಾಟಿಕರ್, ಬಸವರಾಜ ಬಿರಿಬಿಟ್ಟಿ, ದೇವೇಗೌಡ ತೆಲ್ಲೂರ್, ಶ್ಯಾಮರಾವ್ ಸೂರೇನ್, ಎಸ್ಎಸ್ ಸಲ್ಗರ್, ಸುನಿತಾ ತಳವಾರ್, ಸಹ ಜಿಲ್ಲಾ ಉಸ್ತುವಾರಿ ಅಶೋಕ್ ಗುತ್ತೇದಾರ್, ದಂಡಪ್ಪ ಸಾಹು ಕುಳ್ಗೇರ, ಮಹೇಶ್ವರ್ ರಿವಾಲಿ, ಶಿವಾನಂದ ದ್ಯಾಮಗೊಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು.
ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.